ಅಸ್ಸಾಂ, ತಮಿಳುನಾಡು, ಕೇರಳ, ಪಶ್ಚಿಮ ಬಂಗಾಳ ಮತ್ತು ಪುದುಚೇರಿಯಲ್ಲಿ ವಿಧಾನಸಭಾ ಚುನಾವಣೆ ಮುಗಿದಾಯಿತು. ಮೇ 4ಕ್ಕೆ ಮತ ಎಣಿಕೆ ನಡೆಯುತ್ತೆ. ಅವತ್ತೇ ರಿಸಲ್ಟ್ ಏನು ಅನ್ನೋದು ಗೊತ್ತಾಗುತ್ತೆ. 5 ರಾಜ್ಯಗಳ ಚುನಾವಣಾ ಫಲಿತಾಂಶಕ್ಕೂ ಮುಂಚೆ ಎಲ್ಲರ ಗಮನ ಚುನಾವಣೋತ್ತರ ಸಮೀಕ್ಷೆಗಳ ಮೇಲೆ ಇದೆ. ಈಗ ಎಕ್ಸಿಟ್ ಪೋಲ್ ಫಲಿತಾಂಶ ಪ್ರಕಟವಾಗಿದ್ದು ಯಾವ್ಯಾವ ಸಮೀಕ್ಷೆ ಏನೇನು ಹೇಳಿದೆ ಗೊತ್ತಾ? ಎಕ್ಸಿಟ್ ಪೋಲ್ ಪ್ರಕಾರ ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಈ ಸಲ ಬಿಜೆಪಿ ಗೆಲುವಿನ ನಗೆ ಬೀರಲಿದೆ. ತಮಿಳುನಾಡಿನಲ್ಲಿ ಡಿಎಂಕೆ ಮತ್ತು ಕಾಂಗ್ರೆಸ್ ಮೈತ್ರಿಕೂಟ ಅಧಿಕಾರಕ್ಕೆ ಬರಲಿದೆ. ಕೇರಳದಲ್ಲಿ ಕಾಂಗ್ರೆಸ್ ಬೆಂಬಲಿತ ಯುಡಿಎಫ್ ಬಹುಮತ ಪಡೆಯಲಿದ್ದು ಬಿಜೆಪಿ ಹೀನಾಯ ಸೋಲನ್ನು ಅನುಭವಿಸಲಿದೆ. ಪುದುಚೇರಿಯಲ್ಲಿ ಬಿಜೆಪಿ ಮತ್ತೊಮ್ಮೆ ಸರ್ಕಾರ ರಚಿಸುವ ಸಾಧ್ಯತೆ ಕೂಡ ಇದೆ. ಕೇರಳ, ಅಸ್ಸಾಂ ಮತ್ತು ಪುದುಚೇರಿಯಲ್ಲಿ ಏಪ್ರಿಲ್ 9ಕ್ಕೆ ಮತದಾನ ನಡೆದರೆ ತಮಿಳುನಾಡು ಹಾಗೆ ಪಶ್ಚಿಮ ಬಂಗಾಳದ ಮೊದಲ ಹಂತದಲ್ಲಿ ಏಪ್ರಿಲ್ 23ರಂದು ಮತದಾನ ನಡೆಯಿತು. ಇವತ್ತು ಪಶ್ಚಿಮ ಬಂಗಾಳದ 2ನೇ ಹಾಗೆ ಕೊನೆ ಹಂತದ ಮತದಾನ ಮುಗಿದಿದೆ. ನಿಖರವಾದ ಫಲಿತಾಂಶ ಮೇ 4ಕ್ಕೆ ಬರುತ್ತೆ. ಕೇರಳದಲ್ಲಿ ಬಿಜೆಪಿ 10ರಿಂದ 14 ಸ್ಥಾನಗಳನ್ನು ಗಳಿಸುತ್ತೆ. ಪಶ್ಚಿಮ ಬಂಗಾಳದಲ್ಲಿ 146ರಿಂದ 161 ಸ್ಥಾನಗಳನ್ನು ಪಡ್ಕೊಳ್ಳುತ್ತೆ. ತಮಿಳುನಾಡಿನಲ್ಲಿ ಡಿಎಂಕೆ 120ರಿಂದ 140 ಸ್ಥಾನಗಳನ್ನು ಪಡೆದುಕೊಳ್ಳುತ್ತೆ. ಅಸ್ಸಾಂನಲ್ಲಿ ಬಿಜೆಪಿ 88ಕ್ಕೂ ಹೆಚ್ಚು ಸ್ಥಾನ ಅಂದರೆ 100 ಸ್ಥಾನಗಳನ್ನು ಪಡೆದುಕೊಳ್ಳಬಹುದು ಅಂತ ಎಕ್ಸಿಟ್ ಪೋಲ್ ಸಮೀಕ್ಷೆ ಅಂದಾಜಿಸಿದೆ. ಅಸ್ಸಾಂ ರಾಜ್ಯದಲ್ಲಿ ಯಾರಿಗೆ ಬಹುಮತ ಅಂತ ನೋಡೋದಾದ್ರೆ ಜೆವಿಸಿ ನಡೆಸಿರೋ ಸಮೀಕ್ಷೆಯ ಪ್ರಕಾರ ಎನ್ಡಿಎ 88ರಿಂದ 101 ಸ್ಥಾನ, ಕಾಂಗ್ರೆಸ್ 23ರಿಂದ 33 ಸ್ಥಾನ. ಆಕ್ಸಿಸ್ ಮೈ ಇಂಡಿಯಾ ಪ್ರಕಾರ ಬಿಜೆಪಿ 88ರಿಂದ 100 ಸ್ಥಾನ, ಕಾಂಗ್ರೆಸ್ 24ರಿಂದ 36 ಸ್ಥಾನ. ವೋಟ್ ವೈಬ್ ಸಮೀಕ್ಷೆ ಪ್ರಕಾರ ಬಿಜೆಪಿ 90ರಿಂದ 100, ಕಾಂಗ್ರೆಸ್ 23ರಿಂದ 33. ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆ ಪ್ರಕಾರ ಬಿಜೆಪಿ 88ರಿಂದ 101, ಕಾಂಗ್ರೆಸ್ 23ರಿಂದ 33. ಚಾಣಕ್ಯ ಸ್ಟ್ರಾಟಜೀಸ್ ಪ್ರಕಾರ ಬಿಜೆಪಿ 88ರಿಂದ 98, ಕಾಂಗ್ರೆಸ್ 22ರಿಂದ 32. ಮ್ಯಾಟ್ರಿಸ್ ಸಮೀಕ್ಷೆ ಪ್ರಕಾರ ಬಿಜೆಪಿ 85ರಿಂದ 95, ಕಾಂಗ್ರೆಸ್ 25ರಿಂದ 32. PMARQ ಸಮೀಕ್ಷೆ ಪ್ರಕಾರ ಬಿಜೆಪಿ 82ರಿಂದ 94, ಕಾಂಗ್ರೆಸ್ 30ರಿಂದ 40. ಇನ್ನು ಕೇರಳದಲ್ಲಿ ಯಾರಿಗೆ ಸಿಗುತ್ತೆ ಅಧಿಕಾರ ಅನ್ನೋ ಎಕ್ಸಿಟ್ ಪೋಲ್ ಫಲಿತಾಂಶ ನೋಡೋದಾದ್ರೆ ಆಕ್ಸಿಸ್ ಮೈ ಇಂಡಿಯಾ ಪ್ರಕಾರ ಯುಡಿಎಫ್ 78ರಿಂದ 90, ಎಲ್ಡಿಎಫ್ 49ರಿಂದ 62, ಎನ್ಡಿಎ 3 ಸ್ಥಾನ ಅಂತ. ಇನ್ನು ಮ್ಯಾಟ್ರಿಸ್ ಸಮೀಕ್ಷೆ ಪ್ರಕಾರ ಯುಡಿಎಫ್ 70ರಿಂದ 75, ಎಲ್ಡಿಎಫ್ 60ರಿಂದ 65, ಎನ್ಡಿಎ 3ರಿಂದ 5. ವೋಟ್ ವೈಬ್ ಸಮೀಕ್ಷೆ ಪ್ರಕಾರ ಎಲ್ಡಿಎಫ್ 58ರಿಂದ 68, ಯುಡಿಎಫ್ 70ರಿಂದ 80, ಎನ್ಡಿಎ 4 ಸ್ಥಾನ. ಪೀಪಲ್ಸ್ ಪಲ್ಸ್ ಸಮೀಕ್ಷೆ ಪ್ರಕಾರ ಎಲ್ಡಿಎಫ್ 55ರಿಂದ 65, ಯುಡಿಎಫ್ 75ರಿಂದ 85, ಎನ್ಡಿಎ 3 ಸ್ಥಾನ. ಇನ್ನು ಪುದುಚೇರಿಯ ಎಕ್ಸಿಟ್ ಪೋಲ್ ಹೇಳೋದೇನು ಅಂತ ನೋಡೋದಾದ್ರೆ ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆ ಪ್ರಕಾರ ಬಿಜೆಪಿ 16ರಿಂದ 20, ಕಾಂಗ್ರೆಸ್ 6ರಿಂದ 8, ಇತರೆ 3ರಿಂದ 7 ಅಂತ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ದೀದಿಗೆ ಬಿಗ್ ಶಾಕ್ ಕೊಟ್ಟಿದೆ ಎಕ್ಸಿಟ್ ಪೋಲ್ನ ಫಲಿತಾಂಶ. ಮ್ಯಾಟ್ರಿಸ್ ನ್ಯೂಸ್ ನಿರ್ಗಮನ ಸಮೀಕ್ಷೆ ಪ್ರಕಾರ ಬಿಜೆಪಿ 146ರಿಂದ 161 ಸ್ಥಾನಗಳನ್ನು ಗೆಲ್ಲಬಹುದು. ಆದರೆ ಆಡಳಿತಾರೂಢ ಟಿಎಂಸಿ 130ರಿಂದ 140 ಸ್ಥಾನಗಳಿಗೆ ಇಳಿಯೋ ಸಾಧ್ಯತೆ ಇದೆ. ಇದರೊಂದಿಗೆ ಎಡಪಕ್ಷ ಹಾಗೆ ಕಾಂಗ್ರೆಸ್ ಮೈತ್ರಿ 2 ಸ್ಥಾನಗಳನ್ನು ಮಾತ್ರ ಗೆಲ್ಲಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ತಮಿಳುನಾಡಿನಲ್ಲಿ ಪೀಪಲ್ಸ್ ಪಲ್ಸ್ ಡಿಎಂಕೆ ನೇತೃತ್ವದ ಮೈತ್ರಿಕೂಟ 125ರಿಂದ 145 ಸ್ಥಾನಗಳನ್ನು ಪಡ್ಕೊಳ್ಳುತ್ತೆ ಅಂತ ಹೇಳಿದೆ. ಇದು ಎನ್ಡಿಎಗಿಂತ ಹೆಚ್ಚು ಆರಾಮದಾಯಕ ಮುನ್ನಡೆಯನ್ನು ಸೂಚಿಸುತ್ತೆ. ಹಾಗೆ 65ರಿಂದ 80 ಸ್ಥಾನಗಳನ್ನು ಪಡೆದುಕೊಳ್ಳುತ್ತೆ ಅಂತಾನೂ ಅಂದಾಜಿಸಲಾಗಿದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.